ಡಾಕ್ಟರ್ ಕಾಣೇಕರ್, ಡಾಕ್ಟರ್ ಶ್ಯಾಮ್ ಬಂದು ನಿಮ್ಮ ಮಗಳ ವಿಷಯ ಎಲ್ಲ ಹೇಳಿದ್ದಾರೆ. ಏನು ಮಾಡಬೇಕು ಅಂತ ಇದ್ದೀರಾ? ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಅಲ್ಲಿಗೆ ಹೋಗೋಕ್ಕೂ ಮನಸ್ಸಿಲ್ಲ, ಹಾಗಂತ ಇಲ್ಲೇ ಒಬ್ಬನೇ ಇರೋಕ್ಕೂ ಆಗ್ತಾಯಿಲ್ಲ. ಏನು ನಿರ್ಧಾರ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಡಾಕ್ಟರ್ ಕಾಣೇಕರ್, ನೀವು ಡಾಕ್ಟ್ರಾಗಿರೋದ್ರಿಂದ ಒಂದು ವಿಷಯ ಫ್ರ್ಯಾಂಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನೀವು ಈಗಾಗಲೇ ಕಿಡ್ನಿ ಫೇಲ್ಯೂರ್ ಆಗಿರೋ ಸ್ಟೇಜ್ ತಲುಪಿದ್ದೀರಾ. ನಿಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗೋ ಸಂದರ್ಭ ಬಂದರೂ ಬರ್ಬೋದು. ನಿಮ್ಗೊಬ್ಬರಿಗೆ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಮಗಳ ಮನೆಗೆ ಹೋದ್ರೇ ಒಳ್ಳೆಯದು ಅನಿಸುತ್ತೆ. ಆದರೆ ನನ್ನ ಹಾಸ್ಪಿಟಲ್ ಗತಿ? ಸೇಲ್ ಮಾಡಿಬಿಡಿ. ಕಷ್ಟಪಟ್ಟು ಕಟ್ಟಿದ ಆಸ್ಪತ್ರೆ ಅದು ಈಗ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಇಂಥ ಸಮಯದಲ್ಲಿ ಆ ಆಸ್ಪತ್ರೆನ ಮಾರಾಟ ಮಾಡೋದಾ? ಅದನ್ನೇ ನಾನು ಹೇಳ್ತಾ ಇರೋದು. ನೋಡಿ, ನಿಮ್ಮ ಆಸ್ಪತ್ರೆ ಚೆನ್ನಾಗಿ ನಡೀತಾ ಇರೋದ್ರಿಂದ ಯಾರಾದರೂ ಟೇಕ್ ಓವರ್ ಮಾಡಿ ಮುಂದೆ ಚೆನ್ನಾಗಿ ನಡೆಸ್ಬೋದು. ಯೋಚನೆ ಮಾಡಿ ಕಾಣೇಕರ್, ಧೈರ್ಯ ತಗೊಳ್ಳಿ ಕಾಣೇಕರ್. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಾನಿನ್ನು ಬರಲ್ಲ ಶ್ಯಾಮ್, ಐ ಟೇಕ್ ಇಟ್. ಓಕೆ? ಶ್ಯಾಮ್, ನಿಮಗೆ ಜ್ಞಾಪಕ ಇದೆಯಾ, ಬಡವರಿಗೆ ನನ್ನ ಆಸ್ಪತ್ರೆಯಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗಲ್ಲ ಅಂತ ನನ್ನ ಜೊತೆ ಎಷ್ಟೋ ಸಲ ನೀವು ಮನಸ್ತಾಪ ಮಾಡ್ಕೋತಾ ಇದ್ರಿ. ದುಡ್ಡಿಲ್ಲದೆ ಬರೋ ಬಡವ್ರನ್ನ ಹಾಗೆ ವಾಪಸ್ ಕಳಿಸ್ಬಿಡ್ತಾ ಇದ್ದೆ. ಎಷ್ಟೋ ಬಡವರು ನನ್ನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗದೆ ನರಳುತ್ತಾ ಹೋಗ್ತಾ ಇದ್ರು. ಆ ಪಾಪದ ಫಲನ ಈಗ ನಾನು ಅನುಭವಿಸ್ತಾ ಇದ್ದೀನಿ. ಆಗ ನಾನು ನಿಮ್ಮ ಮಾತನ್ನು ಕೇಳಬೇಕಾಗಿತ್ತು ಶ್ಯಾಮ್. ಸರ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಎಷ್ಟೇ ಆದರೂ ನೀವು ನನ್ನ ಸೀನಿಯರ್ ಡಾಕ್ಟರ್. ನಮ್ಮಿಬ್ಬರ ಮಧ್ಯೆ ಎಷ್ಟೇ ಮನಸ್ತಾಪಗಳಿದ್ದರೂ ನಾನು ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಅನುಭವ ಪಡ್ಕೊಂಡಿದ್ದೀನಿ. ನನ್ನ ಹತ್ರ ದುಡ್ಡಿದ್ದಿದ್ರೆ ಹಾಸ್ಪಿಟಲ್ನ ನಾನೇ ಟೇಕ್ ಓವರ್ ಮಾಡ್ತಿದ್ದೆ. ಆ ಕೆಲಸ ನನ್ನಿಂದ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಿದೆ. ಐ ಆಮ್ ರಿಯಲಿ ಸಾರಿ ಸರ್. ಪರವಾಗಿಲ್ಲ ಬಿಡಿ, ನನಗಂತೂ ಋಣ ಇಲ್ಲ. ನನ್ನ ಅವಶ್ಯಕತೆಗಳ ತಕ್ಕ ಹಾಗೆ ಯಾರಾದರೂ ಆಸ್ಪತ್ರೆನ ಟೇಕ್ ಓವರ್ ಮಾಡಿದ್ರೆ ಅಷ್ಟೇ ಸಾಕು. ಏನು ಜಮುನಾ, ರೆಡಿ ಆಗಿಬಿಟ್ಟಿದ್ಯಾ? ಯಾಕೆ? ನೀವು ಮೊದಲು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಆಮೇಲೆ ಹೇಳ್ತೀನಿ. ಜಾಹ್ನವಿ, ನಿಮ್ಮ ಅಣ್ಣ ಬಂದರು, ಕಾಫಿ ತಗೊಂಬಾ. ಬಂದೆ ಅತ್ತಿಗೆ. ಏನು ಜಮುನಾ ಇದು, ಇಷ್ಟೊಂದು ಸ್ಪೆಷಲ್ ಕೇರ್ ತಗೋತಾ ಇದೆಯಾ? ಸ್ಪೆಷಲ್ ಕೇರ್ ಏನೂ ಇಲ್ಲ. ಜಾಹ್ನವಿ, ಬೇಗ ಕಾಫಿ ತಗೊಂಡು ಬಾ, ಲೇಟ್ ಆಯಿತು. ಬಂದೆ ಅತ್ತಿಗೆ. ಜಾಹ್ನವಿ, ಕಾಫಿ ತುಂಬ ಚೆನ್ನಾಗಿದೆ. ಗುಡ್. ಗುಡ್ ನನಗಲ್ಲ, ಅತ್ತಿಗೆಗೆ ಹೇಳು. ಡಿಕಾಕ್ಷನ್ ಮಾಡಿದ್ದು ಅವರೇ, ನಾನು ಬರೀ ಹಾಲು ಬೆರೆಸ್ಕೊಟ್ಟೆ. ಜಮುನಾ, ಇಷ್ಟು ಚೆನ್ನಾಗಿರೋ ಕಾಫಿ ನೀನು ದಿನ ಯಾಕೆ ಮಾಡಲ್ಲ? ನಾನು ದಿನ ಕಾಫಿ ಮಾಡೋದೇ ಹೀಗೆ. ಆದರೆ ನಿಮಗೆ ಅದ್ರ ಬಗ್ಗೆ ಎಲ್ಲಿ ಗಮನ ಇರುತ್ತೆ? ಬರೀ ನನ್ನ ತಪ್ಪು ಹುಡುಕಿ ರೇಗೋದ್ರಲ್ಲೇ ನಿಮ್ಗೆ ಗಮನ ಇರುತ್ತೆ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಅಣ್ಣ. ಸರಿ ಸರಿ, ನೀವಿಬ್ಬರು ಎಲ್ಲೋ ಆಚೆ ಹೋಗ್ತಿದ್ದೀರಾ ಅನಿಸುತ್ತೆ, ಹೋಗಿದ್ದು ಬನ್ನಿ. ನಾನು ಜಾಹ್ನವಿ ಹೋಗ್ತಾ ಇಲ್ಲ, ನಾನು ನೀವು ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಮಾರ್ಕೆಟ್ಗೆ. ಅದೇನು ಬೇಕೋ ನೀನು ಜಾಹ್ನವಿ ಹೋಗಿ ತಗೊಂಬನ್ನಿ. ಇಲ್ಲ, ನೀವು ಬನ್ನಿ.
ನಾನು ಯಾಕೆ ಬರಬೇಕು? ಅಜಯ್ಗೆ ಕ್ರಿಕೆಟ್ ಬ್ಯಾಟ್ ಬಾಲ್ ತೊಗೊಂಬರೋಣ. ಬ್ಯಾಟು ಬಾಲ್ ಇದೆಯಲ್ಲ. ಇದೆ, ಆದರೆ ಅದು 5 ವರ್ಷ ಹಳೇದು. ಬೇಡ ಬೇಡ, ಮೊದಲೇ ಅವನು ಓದೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇನ್ನು ಹೊಸ ಬ್ಯಾಟು ಬಾಲ್ ಕೊಡಿಸಿದ್ರೆ ಟೈಮನ್ನೆಲ್ಲ ಆಡೋದ್ರಲ್ಲೇ ಕಳೆದ್ಬಿಡ್ತಾನೆ. ಜಿ, ಅಜಯ್ ಸ್ಕೂಲ್ನಲ್ಲಿ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ನಡೆಯುತ್ತಂತೆ. ಫೇಮಸ್ ಕ್ರಿಕೆಟ್ ಪ್ಲೇಯರ್ ಧ್ರುವ ಕುಮಾರ್ ಇದ್ದಾರಲ್ಲ, ಅವ್ರು ಬಂದು ಮಕ್ಕಳಿಗೆ ಕ್ರಿಕೆಟ್ ಕೋಚಿಂಗ್ ಮಾಡ್ತಾರಂತೆ. ಅಂಥವ್ರ ಹತ್ರ ಕ್ರಿಕೆಟ್ ಕಲ್ತ್ಕೊಂಡ್ರೆ ನಮ್ಮ ಅಜಯ್ ಕೂಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಸರಿ ತಗೋ. ಇದೇನ್ರಿ 150 ರೂಪಾಯಿ ಕೊಟ್ಟಿದ್ದೀರಾ? ಬ್ಯಾಟು ಬಾಲ್ ತೊಗೊಳೋದಕ್ಕೆ 150 ರೂಪಾಯಿ ಸಾಲಲ್ವಾ? ಬರೀ ಬ್ಯಾಟು ಬಾಲು ಅಲ್ಲ ರೀ, ಗ್ಲೌಸು, ಲೆಗ್ ಪ್ಯಾಡು, ಹೆಲ್ಮೆಟ್ಟು, ಪೂರ್ತಿ ಕ್ರಿಕೆಟ್ ಕಿಟ್ ಕೊಡಿಸ್ಬೇಕು. ಅದಕ್ಕೆ 2500 ರೂಪಾಯಿ ಬೇಕಾಗತ್ತೆ. ಏನು 2500? ಅದಲ್ಲದೆ ಸ್ಕೂಲ್ನವರು ಕ್ರಿಕೆಟ್ ಕೋಚಿಂಗ್ಗೆ ಸೇರ್ಕೊಳ್ಳೋ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಾರೆ, ಅದಕ್ಕೆ 600 ರೂಪಾಯಿ. ಮತ್ತು ಕೋಚಿಂಗ್ ಫೀಸು 4000 ರೂಪಾಯಿ. ಅಷ್ಟೊಂದು ಹಣ? ನೀವು ಕೋಚಿಂಗ್ ಫೀಸು ಮತ್ತು ಕ್ರಿಕೆಟ್ ಕಿಟ್ಟು ಮತ್ತು ಯೂನಿಫಾರ್ಮು ಇದೆಲ್ಲ ಸೇರಿಸಿ ಒಂದು 7000 ರೂಪಾಯಿ ಕೊಡಿ ಸಾಕು. ಎಷ್ಟು ಸಲೀಸಾಗಿ ಕೇಳ್ತಿದ್ಯಾ ಜಮುನಾ? 7000 ಅಂದ್ರೆ ಏನು ಸುಮ್ಮನೆನಾ? ನಾನೇ ನನಗೋಸ್ಕರ ಸೀರೆ ಒಡವೆ ಕೇಳ್ತಾ ಇದ್ದೀನ? ನಮ್ಮ ಮಗುಗೋಸ್ಕರ ತಾನೇ. ಅಜಯ್ ಚೆನ್ನಾಗಿ ಕ್ರಿಕೆಟ್ ಆಡಿ ಒಳ್ಳೆ ಹೆಸರು ಮಾಡಿದ್ರೆ ನಮಗೆ ತಾನು ಕೀರ್ತಿ ಬರೋದು. ಆಟ ಪಾಠ ಎರಡೂ ಇರಬೇಕು, ಯಾವುದ್ರಲ್ಲಾದರೂ ಮುಂದೆ ಬರ್ಬೋದು. ಹೆಸರು ಮಾಡೋದಕ್ಕೆ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗಿಲ್ಲ. ಅವ್ನು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿದ್ರೆ ಸಾಕು. ನೋಡ್ತೀವಿ ಜಾನ್ವಿ, ನಿಮ್ಮ ಅಣ್ಣಂಗೆ ಅವ್ರ ಮಗನ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳೇ ಇಲ್ಲ. ಅವ್ರ ಥರ ಬರೀ ಸ್ಕೂಲ್ ಟೀಚರ್ ಆದರೆ ಸಾಕು ಅನ್ನೋ ಥರ ಮಾತಾಡ್ತಾರೆ. ಶಟಪ್ ಜಮುನಾ, ಮುನ್ಸಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನಮ್ಮ ಮನೆ ಹಣಕಾಸಿನ ಪರಿಸ್ಥಿತಿ ಗೊತ್ತಿದ್ದು ನೀನು ಹೀಗೆ ಮಾತಾಡ್ತಾ ಇದೆಯಲ್ಲ. ಅಣ್ಣ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ, ಆದರೆ ಅದಕ್ಕೆ ಕೇಳ್ತಿರೋದು ಅಜಯ್ಗೋಸ್ಕರ ತಾನೆ. ಅದು ಅಲ್ಲದೆ ಅಜಯ್ಗೆ ಕ್ರಿಕೆಟ್ ಕೋಚಿಂಗ್ ಸೇರೋದಕ್ಕೆ ಇಷ್ಟ ಇದೆ. ಸಾರಿ ಜಾಹ್ನವಿ, ನನಗಷ್ಟು ಹಣ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಸರಿ ಬಿಡಿ, ನಾನೇನೂ ಕೇಳಲ್ಲ. ಮಗುವಿನ ಸಣ್ಣ ಆಸೆ ಕೂಡ ನೆರವೇರ್ಸೋಕ್ಕಾಗದೇ ಇರೋವಂಥ ನತದೃಷ್ಟೆ ನಾನು. ಶಂಭೋ ಶಂಕರ. ಜಮುನಾ, ಏನಾಯ್ತಮ್ಮ? ಯಾಕೆ ಕಣ್ಣಲ್ಲಿ ನೀರು? ಏನಾಯ್ತು ಹೇಳು ಮಗು. ಅಜಯ್ ಸ್ಕೂಲ್ನಲ್ಲಿ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಶುರು ಆಗ್ತಿದೆ, ಅದಕ್ಕೆ 7000 ರೂಪಾಯಿ ಬೇಕು. ಅಷ್ಟೊಂದು ಹಣ ಇಲ್ಲ. ಅಜಯ್ನ ಕೋಚಿಂಗಿಗೆ ಸೇರ್ಸೋಕ್ಕಾಗಲ್ವಲ್ಲ ಅಂತ ಬೇಜಾರು. ಯಾವಾಗಿಂದ ಶುರು ಕ್ರಿಕೆಟ್ ಕೋಚಿಂಗು? ಮುಂದಿನ ತಿಂಗಳಿಂದ ಶುರು ಆಗ್ತಿದೆ ಮಾವ. ಸಾಕಷ್ಟು ಸಮಯ ಇದೆ, ಅಷ್ಟರಲ್ಲಿ ಹಣ ಬರುತ್ತೆ ಬಿಡು. ಎಲ್ಲಿಂದ ಬರುತ್ತೆ ಮಾವ? ಏನು ತಮಾಷೆ ಮಾಡ್ತಿದ್ದೀರಾ? ಶಂಭೋ ಶಂಕರ, ತಮಾಷೆ ಅಲ್ಲಮ್ಮ, ನಾನು ಕೊಡ್ತೀನಿ. ಅವಳ ಹತ್ರ ಏನೇನೋ ಹೇಳಿ 10,000 ತೊಗೊಂಡಿದ್ದೀರಾ, ಇನ್ನು ನೀವು ದುಡ್ಡು ಕೊಟ್ಬಿಡ್ತೀರಾ? ಹೌದು ಮಾವ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ 10,000 ರೂಪಾಯಿ ನನ್ನ ಹತ್ರ ಇದ್ದಿದ್ರೆ ಅಜಯ್ನ ಕ್ರಿಕೆಟ್ ಕೋಚಿಂಗ್ಗೆ ಸೇರಿಸ್ಬೋದಾಗಿತ್ತು. ಜಮುನಾ, ನಾನು ಯಾವ ಉದ್ದೇಶಕ್ಕೋಸ್ಕರ ನಿನ್ನಿಂದ ಹಣ ತಗೊಂಡಿದ್ನೋ ಆ ಉದ್ದೇಶ ಈಗ ಈಡೇರ್ತಾ ಇದೆ. ಅಂದರೆ ಏನು ಮಾವ? JP ಅವ್ರ ಮೇಲೆ ಆಸ್ತಿ ಭಾಗ ಕೇಳಿ ಹಾಕಿದ ಕೇಸು ನಮ್ಮ ಪರವಾಗಿ ಆಗ್ತಾ ಇದೆ. ನಿಜವಾಗ್ಲೂನಾ? ಅದು ಹೇಗೆ ಮಾವ? ಎಲ್ಲ ಈ ಪುಣ್ಯಾತ್ಮನಿಂದಾಗಿ. ಆದಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ನಾವು.
ನೀವು ನಿಜ ಹೇಳ್ತಾ ಇದ್ದೀರಾ? ಶಂಭೋ ಶಂಕರ, ನಿನಗೂ ನನ್ನ ಮೇಲೆ ಅನುಮಾನನ ಜಾಹ್ನವಿ? ನೋಡಿ, ಸುಮ್ಮನೆ ಏನೇನೋ ಹೇಳಿ ಜಮ್ನನ ಮನಸ್ಸಿನಲ್ಲಿ ಆಸೆ ಹುಟ್ಟೋ ಹಾಗೆ ಮಾಡಬೇಡಿ. ಅವಳಿಗೇನೂ ಗೊತ್ತಾಗೋದಿಲ್ಲ, ಎಲ್ಲದನ್ನು ನಂಬಿಡ್ತಾಳೆ. ಶಂಭೋ ಶಂಕರ, ನಿನಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನ್ಯಾಯಾಲಯದಲ್ಲಿ ಇನ್ನೊಂದು ತಿಂಗಳಲ್ಲಿ ತೀರ್ಪು ನಮ್ಮ ಪರವಾಗಿ ಬರುತ್ತೆ. ಜಗದೀಶ್ವರ ನಮ್ಮ ಆಸ್ತಿಯಲ್ಲಿ ಭಾಗ ಕೊಟ್ಟೇ ಕೊಡ್ತಾನೆ. ಆಗ ನೀನು ನಂಬ್ತೀಯ? ಒಂದು ತಿಂಗಳಲ್ಲ, ಆದರೆ ಕೋರ್ಟ್ಗಳಲ್ಲಿ ಜಜ್ಮೆಂಟ್ ಬರೋದಕ್ಕೆ ವರ್ಷಗಳೇ ಬೇಕಾಗತ್ತೆ ಅಂತ ಕೇಳಿದ್ದೀನಿ. ನೀವು ಕೇಸ್ ಫೈಲ್ ಮಾಡಿ ತುಂಬ ದಿನ ಆಗಿಲ್ಲ, ಅದು ಹೇಗೆ ಅಷ್ಟು ಬೇಗ ಜಜ್ಮೆಂಟ್ ಕೊಡ್ತಾರೆ? ಈ ಕೇಸ್ ನಡೀತಿರೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ. ಆ ಕೋರ್ಟಲ್ಲಿ ಎಲ್ಲ ಕೇಸ್ಗಳು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಡಿಸ್ಪೋಸ್ ಮಾಡ್ತಾರೆ. ಪರಮೇಶ್ವರ್ ಅವರು ಹಾಕಿದ ಕೇಸಿಗೆ ನಾವು ಎಲ್ಲ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದೀವಿ. ನಮ್ಮ ವಾದ ಸಾಕ್ಷ್ಯಾಧಾರಗಳು ಎಷ್ಟು ಬಲವಾಗಿದೆ ಅಂದರೆ ಕೋರ್ಟು ನಮ್ಮ ಪರವಾಗೇ ತೀರ್ಪು ನೀಡುತ್ತೆ. ನ್ಯಾಯಾಲಯದಲ್ಲಿ ನಾವು ವಾದಿಸ್ತಾ ಇರೋ ರೀತಿ, ನಾವಿಟ್ಟಿರೋ ಸಾಕ್ಷ್ಯಗಳನ್ನು ನೋಡಿ ಜಗದೀಶ್ವರನ ಕಡೆ ವಕೀಲರಿಗೆ ಪ್ರತ್ಯುತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಜಗದೀಶ್ವರ ಸಂಧಾನ ಮಾಡಿಕೊಳ್ಳೋದೇ ಒಳ್ಳೆಯದು ಅಂತ ಅವರು ವಕೀಲರು ಹೇಳ್ತಾ ಇದ್ದಾರಂತೆ. ನಮ್ಮ ಕಡೆ ವಕೀಲರ ಹತ್ರ ಕೆಲಸ ಮಾಡ್ತಿರೋ ಇನ್ನೊಬ್ಬ ವಕೀಲರು ನಮಗೆ ಹೇಳಿದ್ರು. ಆದರೂ ಪರಮೇಶ್ವರ್, ಈ ಕೇಸಿಗೆ ನಾವು ಇನ್ನೂ ಸ್ವಲ್ಪ ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಒಳ್ಳೆಯದು. JP ಕಡೆ ಲಾಯರು ಇಂಥ ಕೇಸ್ ಸೋತೇ ಇಲ್ಲ. ಅವರು ಹುಷಾರಾಗಿ ಈ ಕೇಸನ್ನು ಬೇರೆ ತಿರುವನ್ನೇ ಕೊಡಬಹುದು. ನಮ್ಮ ಕೇಸಲ್ಲಿ ಯಾವುದಾದ್ರು ಲೂಪ್ ಹೋಲ್ಸ್ ಇದೆಯಾ ಅಂತ ನೋಡಿ ಅದನ್ನು ಸರಿಪಡಿಸ್ಕೋಬೇಕು. ಆ ಕೆಲಸನ ನಾನು ಮಾಡ್ತೀನಿ. ಶಂಭೋ ಶಂಕರ, ನೀವು ಹೇಳೋದೆಲ್ಲ ಸರಿ. ಜಗದೀಶ್ವರ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋದನ್ನಲ್ಲ. ಆದರೆ ನೀವು ನಮ್ಮ ಕಡೆ ಇರೋ ತನಕ ನಾವೇ ಕೇಸ್ ಗೆಲ್ತೀವಿ ಅನ್ನೋ ಧೈರ್ಯ ನನಗಿದೆ. ಹಾಗಾದರೆ ಮೊದಲು ನಂಗೆ 10,000 ರೂಪಾಯಿ ಕೊಡ್ತೀರಾ ಅಲ್ವಾ ಮಾವ? ಬರೀ 10,000 ಅಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ತಗೋಬಹುದು ನೀನು. ಥ್ಯಾಂಕ್ಸ್ ಮಾವ. ಶಂಭೋ ಶಂಕರ. ಹಾಯ್ ಮಾಮ್. ಹಾಯ್ ಡ್ಯಾಡ್. ಕಾಫಿ ಕೇಳಲ್ಲ? ಬೇಡ ಮಾಮ್, ಆಫೀಸ್ನಲ್ಲೇ ತುಂಬ ಸಲ ಆಯಿತು. ಯಾಕೆ ಡ್ಯಾಡ್, ಸಾಯಂಕಾಲ ಆಫೀಸಿಂದ ಬೇಗ ಹೊರಟ್ರಂತೆ? ನಿಮ್ಮ PA ಹೇಳಿದ್ರು. ನಿಮ್ಮ ಡ್ಯಾಡಿಗೆ BP ಜಾಸ್ತಿ ಆಗಿದೆ. ಈಗ ತಾನೇ ಡಾಕ್ಟರ್ ಪ್ರಶಾಂತ್ ನಾಯಕ್ ಬಂದು BP ಚೆಕ್ ಮಾಡಿ ಹೋದರು. BP ಜಾಸ್ತಿ ಆಗಿದೆಯಾ? ವೈ? ಬಿಸ್ನೆಸ್ ಟೆನ್ಷನ್ನು, ವರ್ಕ್ ಟೆನ್ಷನ್ನು ಇದ್ದೇ ಇರುತ್ತಲ್ಲ ರಾಹುಲ್. ಅದೆಲ್ಲ ನಿಮ್ಗೆ ಹೊಸದಲ್ಲ ಜಗದೀಶ್ವರ್. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಗೆ ಇಷ್ಟು ವರ್ಷದಿಂದ ಅಭ್ಯಾಸ ಆಗಿದೆ. ನಿಮ್ಗೆ ಈಗಿರೋ ಟೆನ್ಷನ್ನು ಆ ಕೋರ್ಟ್ ಕೇಸ್ನಿಂದ. ಅಷ್ಟೊಂದು ಟೆನ್ಷನ್ ಆಗುವಂಥದ್ದು ಏನಾಯಿತು ಡ್ಯಾಡ್? ನಿಮಗೆ ಗೊತ್ತಿದೆಯಲ್ಲ ರಾಹುಲ್, ಕೇಸು ಪರಮೇಶ್ವರನ ಕಡೆ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಅಂತ ನಮ್ಮ ಲಾಯರ್ ಹೇಳಿದ್ರಲ್ಲ. ಡ್ಯಾಡ್, ನಾನೊಂದು ಸಜೆಷನ್ ಕೊಡಲಾ? ಏನು? ಇನ್ನೂ ಎಫಿಷಿಯೆಂಟ್ ಆಗಿರೋ ಲಾಯರ್ನ ನಾವು ಅಪಾಯಿಂಟ್ ಮಾಡಿಕೊಂಡ್ರೆ? ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ರಾಹುಲ್. ಕೆಲವು ಡಾಕ್ಯುಮೆಂಟ್ಗಳ ಪ್ರಕಾರ ಕೇಸು ಪರಮೇಶ್ವರನ ಕಡೆ ಆಗೋ ಹಾಗೆ ಕಾಣಿಸ್ತಿದೆ. ಅವನು ಜೈಲಿಂದ ಆಚೆ ಬಂದಿಯಾನೆ. ನನ್ನ ಮರ್ಯಾದೆ ಹಾಳು ಮಾಡೋಕ್ಕೆ ಇನ್ನು ಏನೇನು ಕುತಂತ್ರಗಳು ಮಾಡ್ತಿರ್ತಾನೋ, ಕೋರ್ಟಲ್ಲಿ ಬಂದು ಏನೇನು ಹೇಳ್ತಾನೋ. ಇದನ್ನೆಲ್ಲ ನೆನೆಸ್ಕೊಂಡ್ರೆ
ಟೆನ್ಷನ್ ಆಗದೆ ಇರುತ್ತಾ ನನಗೆ? ನಾನು ಆಗ್ಲಿಂದ ನಿಮ್ಗೆ ಹೇಳ್ತಾನೆ ಇದ್ದೀನಿ, ಅವ್ರ ಪಾಲು ಏನಿದೆಯೋ ಕೊಟ್ಬಿಡಿ ಅಂತ. ಸ್ವಂತ ಅಣ್ಣನ ಜೊತೆ ಯಾಕೆ ಬೇಕು ಈ ಜಗಳ ರಾಧಾಂತ ಇವೆಲ್ಲ? ಸುಮ್ಮನೆ ಫ್ಯಾಮಿಲಿ ವಿಷಯನ ಪಬ್ಲಿಕ್ ಮಾಡ್ಕೊತಾ ಇದ್ದೀರಾ ಅಷ್ಟೇ. ವಾಟ್ ನಾನ್ ಸೆನ್ಸ್ ಮಾಮ್, ಕಮಾನ್. ಅವ್ರು ಕೇಳ್ತಾ ಇರೋದು 15 ಕೋಟಿ ಕಾಂಪನ್ಸೇಷನ್ನು. ಅವ್ರು ಕೇಳಿದ್ರು ಅಂತ ಕೊಟ್ಬಿಡೋದಕ್ಕಾಗತ್ತಾ? ಹಾಗಂತ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳಕ್ಕಾಗುತ್ತಾ? ಕೇಸು ಸೋಲೋ ಹಂತದಲ್ಲಿದೆ ಅಂತ ನಿಮ್ಮ ಡ್ಯಾಡಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾವು ಕೇಸ್ ಸೋತ್ರೆ ಅವ್ರು ಕೇಳಿದಷ್ಟು ಕಾಂಪೆನ್ಸೇಷನ್ ಕೊಡಲೇಬೇಕಾಗತ್ತಲ್ವಾ? ಆ ಥರ ವೀಕಾಗಿ ಯಾಕೆ ಯೋಚನೆ ಮಾಡಬೇಕು ಮಾಮ್? ಕೇಸು ನಮ್ಮ ಕಡೆ ಆಗೋ ಥರ ಫೈಟ್ ಮಾಡೋಣ. ರಿಲ್ಯಾಕ್ಸ್ ಬೋತ್ ಆಫ್ ಯು. ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ಕಾತ್ಯಾಯಿನಿ, ಇದುವರೆಗೂ ನೀನು ಯಾವ ವಿಷಯದಲ್ಲೂ ಇಂಟರ್ಫಿಯರ್ ಆಗಿರಲಿಲ್ಲ. ಈ ವಿಷಯ ಯಾಕೆ ಇಷ್ಟೊಂದು ಹಚ್ಕೊಂಡಿದ್ಯಾ? ನಿಮ್ಮ ಆಫೀಸ್ ವಿಷಯ ಆಗಿದ್ದಿದ್ರೆ ನಾನು ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಆದರೆ ಇದು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಎಷ್ಟೇ ಡಿಫ್ರೆನ್ಸಸ್ ಇದ್ದರೂ ನೀವು ಅಣ್ಣ ತಮ್ಮಂದಿರು ಕೂತ್ಕೊಂಡು ಅದನ್ನು ಔಟ್ ಆಫ್ ದ ಕೋರ್ಟ್ ಸೆಟಲ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಮ್ಮ ಫ್ಯಾಮಿಲಿ ಪ್ರೆಸ್ಟೀಜ್ ಉಳಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ನಾನು ಇದೀನಲ್ಲ. ನಾನು ನಿಧಾನವಾಗಿ ಡಿಸೈಡ್ ಮಾಡ್ತೀನಿ. ನೀವಿಬ್ರು ಮಾತಾಡಿ ನನಗೆ ಟೆನ್ಷನ್ ಜಾಸ್ತಿ ಮಾಡಬೇಡಿ. ಆದರೆ ಡ್ಯಾಡ್... ರಾಹುಲ್, ನಾನು ಹೇಳಿದ್ನಲ್ಲ, ನನಗೆ ಡಿಸೈಡ್ ಮಾಡೋದಕ್ಕೆ ಟೈಮ್ ಬೇಕು. ಪ್ಲೀಸ್ ಲೀವ್ ಮಿ ಅಲೋನ್. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.